ರಾಜ್ಯದ ಅಹಿಂದ ಸಮುದಾಯದ ಅತ್ಯಂತ ಜನಪ್ರಿಯ ನಾಯಕರಾದಂತಹ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರದು. ಒಂದು ವೇಳೆ ರಾಜೀನಾಮೆ ಏನಾದರೂ ಕೊಟ್ಟಿದ್ದೇ ಆದ್ರೆ ರಾಜ್ಯದ ದಲಿತ ಸಮುದಾಯಕ್ಕೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗಗಳಿಗೆ, ಅತಿ ಹಿಂದುಳಿದ ವರ್ಗಗಳಿಗೆ, ಶೋಷಿತ ವರ್ಗಗಳಿಗೆ, ಅವಕಾಶ ವಂಚಿತರ ಧ್ವನಿ ಇಲ್ಲದವರಿಗೆ ಧ್ವನಿನ ಕುತ್ತಿಗೆ ಇಸಗದಂಗಾಗುತ್ತೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್. ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ನೋಡಿ, ಸಿದ್ದರಾಮಯ್ಯ ಅವರ ನಾಯಕತ್ವ, ಸಿದ್ದರಾಮಯ್ಯ ಅವರ ನಮ್ಮ ಅಹಿಂದ ಸಮುದಾಯವನ್ನು ಕಾಪಾಡ್ತಾರಂತ ಏಕೈಕ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅಹಿಂದ ಸಮುದಾಯ ಬೆಂಬಲ ಕೊಟ್ಕೊಂಡು ಬರ್ತಾ ಇದೆ. ಇವತ್ತು ಮೊನ್ನೆ 2023ರಲ್ಲಿ ಕಾಂಗ್ರೆಸ್ ಪಕ್ಷ 136 ಸೀಟ್ ಗೆಲ್ಲಬೇಕಾದ್ರೆ ಸಿದ್ದರಾಮಯ್ಯ ಅವರ ವರ್ಚಸ್ಸು, ಸಿದ್ದರಾಮಯ್ಯ ನಾಯಕತ್ವದಿಂದ ಮಾತ್ರನೇ 136 ಸೀಟು ಅಹಿಂದ ವರ್ಗಗಳು. ಇಡೀ ರಾಜ್ಯದಲ್ಲಿ ಅಹಿಂದ ವರ್ಗಗಳ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ 100ಕ್ಕೆ 100% ವೋಟ್ ಹಾಕಿದ್ರಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಇವತ್ತೇನು ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಕೆಳಗಿಳಿಸಿ ಬೇರೆ ಯಾರನ್ನೋ ಮಾಡಕ್ ಹೊರಟಿದ್ದಾರೆ, ಅದು ತುಂಬಾ ತಪ್ಪು. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಾಡ್ತಿರೋ ತುಂಬಾ ತಪ್ಪು. ಯಾಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲಿಲ್ವಾ? 4 ಬಾರಿ ಮುಖ್ಯಮಂತ್ರಿ, ನಮ್ಮ ದಲಿತ ಸಮುದಾಯದ ಮುಖ್ಯಮಂತ್ರಿ, ದಲಿತರ ಮುಖ್ಯಮಂತ್ರಿ ಮಾಡೋಕೆ ಆಗೋದಿಲ್ವಾ ಕಾಂಗ್ರೆಸ್ ಪಕ್ಷಕ್ಕೆ? 70 ವರ್ಷಗಳಿಂದ ನಾನೊಬ್ಬ ದಲಿತನಾಗಿ ಹೇಳ್ತಾ ಇದ್ದೀನಿ, ದಲಿತ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷಕ್ಕೆ 70 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಿಯತ್ತಾಗಿ ವೋಟ್ ಮಾಡ್ತಿರೋದು ದಲಿತ ಸಮುದಾಯಕ್ಕೆ ನೀವು ಮುಖ್ಯಮಂತ್ರಿ ಮಾಡುವಂತ ಯೋಗ್ಯತೆ ಇಲ್ವಾ? ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲ ಏನಾಗ್ತಿದೆ? ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಎಲ್ಲರೂ 4 ರಾಜ್ಯಗಳಲ್ಲಿ ಇದೆಯಲ್ಲ, ಯಾಕೆ? ಕರ್ನಾಟಕದಲ್ಲೂ ಸಹ 2028ಕ್ಕೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿ ಬೇರೆ ಯಾರನ್ನೋ ಮುಖ್ಯಮಂತ್ರಿ ಮಾಡಿದ್ರೆ 2028ಕ್ಕೆ ಬರೆದಿಟ್ಕೊಳ್ಳಿ, ಈಗಲೇ 50 ಸೀಟ್ ಮೇಲೆ ಕಾಂಗ್ರೆಸ್ ಪಕ್ಷ ಗೆಲ್ಲೋದಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಪಸಂಖ್ಯಾತರು ವೋಟ್ ಮಾಡೋದಿಲ್ಲ, ದಲಿತ ಸಮುದಾಯದವರು ವೋಟ್ ಮಾಡೋದಿಲ್ಲ, ಕುರುಬ ಸಮುದಾಯ ವೋಟ್ ಮಾಡೋದಿಲ್ಲ, ಇತರ ಹಿಂದುಳಿದ ಸಮುದಾಯದವರು ವೋಟ್ ಮಾಡೋದಿಲ್ಲ, SC ST ಸಮುದಾಯ ವೋಟ್ ಮಾಡೋದಿಲ್ಲ. ಇವರೆಲ್ಲ SC ST ಮೈನಾರಿಟೀಸು, ಬ್ಯಾಕ್ವರ್ಡ್ ಕಮ್ಯುನಿಟೀಸು ಎಲ್ಲರೂ ವೋಟ್ ಮಾಡ್ತಿರೋದು ಸಿದ್ದರಾಮಯ್ಯ ಅವರ ಮುಖ ನೋಡಿಕೊಂಡು, ಸಿದ್ದರಾಮಯ್ಯ ನಾಯಕತ್ವ ನೋಡಿಕೊಂಡು. ಆದ್ರಿಂದ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಬಾರದು. ಒಂದು ವೇಳೆ ಇದಾದ್ರೆ ದಲಿತರಿಗೆ ಅವಕಾಶ ಕೊಡಬೇಕಂತ ಈ ಮೂಲಕ ಕೇಳ್ಕೊಳ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.